ನೀವು ಪೂಜೆ ಮಾಡಿದಾರ ಬೆಳಗ್ಗೆ ಒಂದು ಸಾಮಗ್ರಿ ವಸ್ತು ಒಂದು ಪದಾರ್ಥ ಅಂತ ಇಟ್ಕೊಳ್ಳೋಣ ನಾವು. ಈಗ ಬತ್ತಿ ಹಚ್ಚಿ ಇಡ್ತಾ ಇದ್ದೀರಾ, ನೆನ್ನೆ ತನಕ ಚೆನ್ನಾಗಿತ್ತು, ಈಗ ಒಂದು ಪರ್ಫ್ಯೂಮ್ ಹೊಡಿತಾ ಇದ್ದೀನಿ, ಇವಾಗ ನನಗೆ ನಮ್ಮ ದೇಹಕ್ಕೆ ಇದು ಹೊಂದಾಣಿಕೆ ಆಗ್ತಾ ಇಲ್ಲ. ಅವಾಗ ಏನಾಗುತ್ತೆ, ಕಣ್ಣೆಲ್ಲ ಊದ್ಕೊಂಡ್ಬಿಡುತ್ತೆ, ಬರೀ ಇಚ್ಚಿಂಗ್ ಬರುತ್ತೆ, ಮೂಗಿಂದ ನೀರು ಸಿಗ್ತಾ ಇರುತ್ತೆ. ಮೂಗನ್ನ ಒಂದು ನಾವು ಸಾಧಾರಣವಾಗಿ ಮೆಡಿಕಲ್ ಟರ್ಮಿನಾಲಜಿ ಏನ್ ಹೇಳ್ತೀವಿ ಅಂದ್ರೆ ರೈನಾ ಅಂತ ಹೇಳ್ತೀವಿ. ಒಂದು ಪದಾರ್ಥ ಸಾಮಗ್ರಿ ವಸ್ತು ಯಾವುದೋ ಒಂದು ನಾವು ತಗೊಳ್ತಾ ಇದ್ದೀನೋ ನನಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದ್ರೆ ವಾಟ್ ವಿ ಯೂಸ್ ಟು ಕಾಲ್ ಅಲರ್ಜಿ. ಅಲರ್ಜಿ ಇಸ್ ಡಿಫೈನ್ಡ್ ಆಸ್ ಇನ್ಕ್ರೀಸ್ಡ್ ರೆಸ್ಪಾನ್ಸ್. ನೆನ್ನೆ ನನಗೆ ಹೊಂದಾಣಿಕೆ ಆಯ್ತು, ಇವತ್ತು ಹೊಂದಾಣಿಕೆ ಆಗ್ತಾ ಇಲ್ಲ, ಹೊಂದ್ಕೊಳ್ತಾ ಇಲ್ಲ, ಒಂಥರ ಇದಾಗ್ಬಿಟ್ಟಿದೆ, ಅದರಿಂದ ನನಗೆ ಮೂಗಿಂದ ನೀರು ಸುರಿತಾ ಇದೆ, ಒಂದು 100 ಅಕ್ಷಿ ಬರುತ್ತಾ ಇದೆ. ಹೇಳಿದ್ನಲ್ಲ, ನಾನು ತಿನ್ನಿದ ಪಾನಿಪುರಿ ಇಲ್ಲ ನಾನು ಮಾಡ್ತಾ ಇರೋದು ಪೂಜೆ, ಈ ಸಾಮಗ್ರಿ ವಸ್ತು ನನಗೆ ಅಲರ್ಜಿ ಆಗ್ಬಿಟ್ಟಿದೆ. ಇವಾಗ 100 ಸೀನ್ ಬರ್ತಾ ಇದೆ ಡಾಕ್ಟ್ರೆ, ಬೆಳಗ್ಗೆ ಎದ್ದ ತಕ್ಷಣ ನೋಸೆಲ್ಲ ಬ್ಲಾಕ್ ಆಗ್ಬಿಡುತ್ತೆ, ಕಣ್ಣಿಂದ ನೀರು ಬರುತ್ತೆ, ಕಣ್ಣೆಲ್ಲ ಒಂದು ಇಚಿಂಗ್ ಕಡ್ತಾ ಆಗ್ಬಿಡುತ್ತೆ, ಮೂಗಿಂದ ನೀರು ಸುರಿತಾ ಇರುತ್ತೆ, ಒಳ್ಳೆ ಒಂದು ಬೆಡ್ಶೀಟ್ ಇಟ್ಕೊಂಡು ಒರೆಸೋದನ್ನು ಸಾಲಲ್ಲ. ಇವಾಗ ಅಲೋಪತಿ ಔಷಧ ತಗೊಳ್ತೀವಿ, ಎಷ್ಟೊಂದು ದಿವಸ ಅಂತ ತಗೊಂಡ ತಕ್ಷಣ ಸ್ವಲ್ಪ ಎಪಿಸೋಡ್ಸ್ ಕಮ್ಮಿ ಆಗ್ತಾ ಬರುತ್ತೆ, ಕ್ಯೂರ್ ಅಂತ ಬರೋಕ್ಕೆ ಇನ್ನು ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಹೋಮಿಯೋಪತಿ ಔಷಧ ಬೀಳ್ತಾ ಇದೆ, ಡಾಕ್ಟ್ರೆ ನೆನ್ನೆ 100 ಸೀನ್ ಬರ್ತಾ ಇತ್ತು, ಒಂದು ಬೆಡ್ಶೀಟ್ ಇಟ್ಕೊಂಡು ಒರೆಸ್ತಾ ಇದೆ, ಈಗ 15 ದಿವಸ ಆಗ್ತಾಯಿತ್ತು, ಒಳಗೆ ಹೋಗಿ ನಮ್ಮ ಇಮ್ಯುನೋಗ್ಲೋಬುಲಿನ್, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಾವು ಒಳಗೆ ಕೊಟ್ಟಿರೋದ್ರಿಂದ ಏನಾಗುತ್ತೆ ಅಂದ್ರೆ, ಡಾಕ್ಟ್ರೆ ಲಾಸ್ಟ್ ಟೈಮ್ ನಾನು ಬರೀ ಕಚ್ಚಿಗೆ ಒರೆಸ್ಕೊಂಡೆ, ನಾನು ಮೂಗು ಒರೆಸ್ಕೊಳ್ತಾ ಇದ್ದೆ, ಸೀನುಗಳೆಲ್ಲ 0 ಆಗ್ಬಿಟ್ಟಿದೆ, ತುಂಬಾ ಚೆನ್ನಾಗಿದ್ದೀನಿ ಅಂತ.